ಅಂಜಲಿ 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 ಹಾ ಮ್ಯಾಜಿಕ್ ಮತ್ತೆ ಮ್ಯಾಜಿಕ್ಕಾ? ಕಲರ್ಗಳೇ ಪ್ಲೀಸ್ ನೀನು ದೊಡ್ಡಪ್ಪನ ಮುಖದ ಮೇಲೆ ಹೋಗಿ ಪ್ಲೀಸ್ ದೊಡ್ಡಪ್ಪನ ಮುಖದ ಮೇಲೆ ಹೋಗಿ. ವಾಸಂತಿ ನನ್ನ ಮುಖದಲ್ಲಿರೋ ಬಣ್ಣ ಎಲ್ಲ ಹೊಟ್ಟೋಯ್ತು. ನೀನ್ ಸೋಪ್ ಹಾಕೊಂಡು ನೈಸಾಗಿ ತೊಳ್ಕೊತಾ ಇದ್ರೆ ಹೋಗೋಣ. ಪಾತ್ರೆ ಉಜ್ತಲ್ಲ ಆತ ಗಸಗಸ ಅಂತ ಉಜ್ಜು ಹೊಟ್ಟೋಗುತ್ತೆ. ಪಾತ್ರೆ ಉಜ್ಜೋ ಥರ ಉಜ್ಜಿದ್ರು ಹೋಗ್ತಾ ಇಲ್ಲ, ಎಮ್ಮೆ ಉಜ್ಜೋ ಥರ ಉಜ್ಜಿದ್ರು ಹೋಗ್ತಾ ಇಲ್ಲ. ಯಾಕೆ ಹೋಗಲ್ಲ? ನೋಡು ನನ್ನ ಮುಖ ಎಲ್ಲ ಹೋಗಿಲ್ವಾ? ಏನ್ರಿ ಹೋಗಿದೆ? ಎಲ್ಲ ಹಾಗೆ ಇದೆ. ಬೇಕಾದ್ರೆ ನೀವೇ ಕನ್ನಡಿಯಲ್ಲಿ ನೋಡ್ಕೊಳ್ಳಿ. ಮೊದಲು ನೀನು ಎಲ್ಲರ ಮುಖದ್ದು ಬಣ್ಣ ಹೋಗಿಸ್ಬೇಕು. ಆಮೇಲೆ ಯಾರಿಗೂ ಇದು ಮ್ಯಾಜಿಕ್ ಅಂತ ಗೊತ್ತೇ ಆಗ್ಬಾರ್ದು. ಆಮೇಲೆ ಇನ್ನೊಂದು ಕೆಲಸ ಮಾಡಬೇಕು. ಏನದು? ಈಗ ನಾನು ಹೇಳಿದ್ದೆಲ್ಲ ಗೊತ್ತಾಯ್ತು ತಾನೇ? ಹ್ಞೂ ಗೊತ್ತಾಯ್ತು. ಸರಿ ಇವಾಗ ಬೇಗ ಮನೆಗೆ ಹೋಗೋಣ ಬಾ. ಬಾ 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 ಬಾ. ಎಲ್ಲ ಈ ರೀತಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡಿದ್ರೆ ಏನೂ ಪ್ರಯೋಜನ ಇಲ್ಲ. ಯೋಚನೆ ಮಾಡಿ. ಈ ಬಣ್ಣ ಎಲ್ಲ ತೆಕ್ಕೊಂಡು ಸಾಕ್ಷಿನ ಬಾಸ್ ಮನೆಗೆ ಕರ್ಕೊಂಡು ಹೋಗ್ದಿದ್ರೆ ನನ್ನ ಕೆಲಸ ಢಮಾರ್. ನಾ ಎಲ್ಲ ಪ್ರಯತ್ನ ಮಾಡಿದ್ದಾಯ್ತು, ಏನು ಮಾಡಿದ್ರು ಬಣ್ಣ ಹೋಗ್ತಿಲ್ಲ. ಸಿಂಧು, ಈ ನೈಲ್ ಪಾಲಿಶ್ ರಿಮೂವರ್ ಇದೆಯಲ್ಲ ಅದನ್ನು ತೊಗೊಂಬ. ಹೌದು, ತೊಂಬ. ಅಯ್ಯೋ ಅದೆಲ್ಲಿದೆ? ಬೆಳಗ್ಗಿಂದ ಅದನ್ನ ಯೂಸ್ ಮಾಡಿ ಖಾಲಿ ಆಗಿದೆ. ಹೌದ್ರಿ, ನೇಲ್ ಪಾಲಿಶ್ ರಿಮೂವರ್ ಎಲ್ಲ ಹಾಕಿ ನೋಡಿದ್ದಾಯ್ತು. ಬರೀ ಸ್ಕಿನ್ ಉರಿ ಬರ್ತಾ ಇದೆ ಹೊರತು ಬಣ್ಣ ಅಂತೂ ಹೋಗ್ಲಿಲ್ಲ. ಅಣ್ಣ, ಸ್ಪಿರಿಟ್ ಹಾಕಿದ್ರೆ? ವೆರಿ ಗುಡ್ ಐಡಿಯಾ. ಹಲೋ ಬ್ರದರ್, ಸ್ಪಿರಿಟ್ ಹಾಕಿದ್ರೆ ಬಣ್ಣ ಬರಲ್ಲ, ಸ್ಕಿನ್ ಕಿತ್ಕೊಂಡ್ ಬರುತ್ತೆ. ಅದೇಪ್ಪ ದಾಳ ಹಾಕದ ಸ್ಪಿರಿಟ್ ಬರ. ಬೇರೆ ಏನಾದ್ರು ಯೋಚನೆ ಮಾಡಿ. ಬೆಳಿಗ್ಗೆಯಿಂದ ಹೊಟ್ಟೆ ಹಸುವಾಗಿ ಪ್ರಾಣ ಹೋಗ್ತಾ ಇದೆ. ಇದ್ರಲ್ಲಿ ಏನೋ ಹೊಳೆಯುತ್ತೆ. ಏ ಜಿಲೇಬಿ ಏನಾದ್ರೂ ಒಂಚೂರು ಬೇಯಿಸಿ ಹಾಕ್ತೀಯನಮ್ಮ? ಅಯ್ಯ ಯಾಕೆಲ್ರು ಹಾಗೆ ಆಡ್ತಿದ್ದೀರಾ? ನಾನು ಬೆಳಗ್ಗೆಯಿಂದ ನಿಮ್ಗಳ ಸೇವೆನೆ ಮಾಡ್ತಿದ್ದೀನಿ ನೋಡಿ. ನಿಮ್ಗೆ ಅಂತಾನೆ ತಿಂಡಿ ಮಾಡೋದಕ್ಕೆ ಹಿಟ್ಟನ್ನ ಪಾತ್ರೆಗೆ ಹಾಕೊಂಡಿದ್ದೀನಿ. ಜಿಲೇಬಿ, ಏನ್ ತಿಂಡಿ ಮಾಡ್ತಾ ಇದೀಯಾ? ನೀವೆಲ್ಲ ಏನ್ ತಿಂತೀರಾ ಹೇಳಿ? ರೊಟ್ಟಿನ, ಪರೋಟಾನ, ಪೂರಿನ? ಪರೋಟ ಮಾಡು. ರೊಟ್ಟಿ ಮಾಡು. ಬೇಡ, ರೊಟ್ಟಿ ಅಗದು ಹಲ್ಲೆಲ್ಲ ನೋವು ಬರುತ್ತೆ. ಪೂರಿ ಮಾಡೆ. ಪೂರಿ ಮಾತ್ರ ಬೇಡಮ್ಮ, ಬರೀ ಎಣ್ಣೆ, ಕೊಲೆಸ್ಟ್ರಾಲ್ ಜಾಸ್ತಿ. ಡ್ರೈ ಚಪಾತಿ ಮಾಡ್ಬಿಡಿ. ಅತ್ತೆ, ಪೂರಿನೇ ಇರಲಿ. ಪೂರಿ ಬೇಡ ಕಣೆ, ಎಲ್ಲರಿಗೂ ಕೊಲೆಸ್ಟ್ರಾಲ್ ಜಾಸ್ತಿ. ನನ್ನ ಮುಖದಲ್ಲಿ ಬಣ್ಣ ಹೋಗ್ತಿಲ್ಲ ಅಂತ ನಾನ್ ತಲೆ ಕೆಡ್ಸ್ಕೊಂಡಿದ್ರೆ ನೀವೆಲ್ಲ ಪೂರಿ, ಪರೋಟ, ರೊಟ್ಟಿ ಅಂತ ಹಿಕ್ಕೋಗಾಡ್ತಿದ್ದೀರಲ್ಲ. ಎಲ್ಲರೂ ಸೇರಿ ಯಾವ್ದಾದ್ರು ಒಂದು ಹೇಳಿ. ಐಡಿಯಾ. ಹಿಟ್ಕೊಳ್ಳಿ ಪ್ಲೀಸ್. ನೀವು ಎರಡು ಮುಖ ಮೇಲೆ ಹೋಗಿ ಅಂದ್ಕೊಳ್ಳಿ ಪ್ಲೀಸ್ ಹಿಟ್ಕೊಳ್ಳಿ. ಎರಡು ಮುಖದ ಮೇಲೆ ಹೋಗಿ. ಅಯ್ಯಯ್ಯೋ, ಏನಿದೆ ಅಂಜಲಿ? ಬಣ್ಣದ ಮೇಲೆ ಹಿಟ್ಟು ಮೆತ್ತಿದ್ಯಾ? ಈಗ ಏನು ಅವ್ರ ಗತಿ? ನೋಡ್ತೀವಿ ಈಗ ಮ್ಯಾಜಿಕ್. ಇಲ್ಲಿ ನೋಡಿ, ಹಿಟ್ಟೆಲ್ಲ ಮೈ ಮೇಲೆ ಚೆಲ್ಬಿಟ್ಟಿದೆಯಲ್ಲ. ನೋಡಿಲ್ಲ, ಕಣ್ಣು, ಮೂಗು, ಬಾಯಿ ಎಲ್ಲ ಹಿಟ್ಟೆಲ್ಲ ಖಾಲಿ ಮಾಡ್ಬಿಟ್ಟೆ. ಹೊಟ್ಟೆಗೆ ತಿನ್ನೋದು. ಮುಖಕ್ಕೆ ಬಣ್ಣ ಬಡ್ಕೊಂಡು ಮೊದಲೇ ಪಪ್ಪು ತರ ಆಗಿದ್ವಿ. ಇವಳು ಬೇರೆ ಹಿಟ್ಟಿನ ಊದ್ಬಿಟ್ಟು ಆದಿ ಮಾನವ ತರ ಕಣ ಹಾಕಿ ಮಾಡ್ಬಿಟ್ಲು. ಅಲ್ವೇ ಜಿಲೇಬಿ, ನೀನು ಸ್ವಲ್ಪನಾದ್ರು ಜವಾಬ್ದಾರಿ ಬೇಡ್ವೇನೆ? ಈ ತರ ಹಿಟ್ಟನ್ನ ಎಲ್ಲರ ಮೇಲೂ ತೂರೋದು? ಅಯ್ಯೋ, ನಾ
ಇದೆಲ್ಲ ನಿಂದೆ ಕಿತಾಪತಿ. ಅದೇ ಹೇಗೆ ತೂರ್ಕೊಂಡು ಬರುತ್ತೆ? ಅದೇನು ಹೊಗೆನಾ? ಜಿಲೇಬಿ ನೋಡೇ ನಮ್ಮ ಅವಸ್ಥೆ. ಒಳ್ಳೆ ದೆವ್ವಗಳ ತರ ಕಾಣ್ತಿದೀವಿ. ನಮ್ಮೇಲೆಲ್ಲ ಹಿಟ್ಟೂರಿ ಮಜಾ ತಗೋಬಹುದು ಅನ್ಕೊಂಡಿದ್ಯಾ? ಸುಮ್ಮನೆ ಬಿಡ್ತೀವ ಜಿಲೇಬಿ. ಅದಕ್ಕೆ ನಡಿ. ಅಕ್ಕ ಬೇಡ ಅಕ್ಕ, ನಾನೇನು ಮಾಡ್ಲಿಲ್ಲ. ಬೇಡ. ಬಾಗಿ ಎದ್ದಳು ಬಾಗಿ, ಎಲ್ರು ಹೋಗಿ ಮುಖ ತೊಳ್ಕೊಂಡು ಬರೋಣ. ಜಿಲೇಬಿ ಹೋಗು, ನೀರ್ ರೆಡಿ ಮಾಡು. ನೀ ಯಾವಾಗ್ಲೂ ನಿಮ್ ಎಲ್ಲಾರ್ಗು ಸೇವೆ ಮಾಡ್ಕೊಂಡು ನೀರ್ ತಗೊಂಡ್ ಬರೋ ಅಷ್ಟರಲ್ಲಿ ಹಿಟ್ಟು ನನ್ ಗಂಟ್ಲಲ್ಲಿ ಸಿಗಾಕೊಂಡು ನಾನು ಸತ್ತೋಗ್ತೀನಿ ಅಷ್ಟೇ. ಊರ್ ಸೇವೆ ಮಾಡೋದೇ ಆಗೋಯ್ತು. ಎಲ್ಲ ನನ್ನ ಗ್ರಹಚಾರ. ಮೊದಲೇ ಮುಖಕ್ಕೆ ಬಣ್ಣ ಬಳ್ಕೊಂಡಿತ್ತು, ಈಗ ಹಿಟ್ಟು ಬೇರೆ. ಇದೆಲ್ಲ ಉಜ್ಜಿ ಉಜ್ಜಿ ತೆಗೆಯೋ ಅಷ್ಟರಲ್ಲಿ ನನ್ನ ಮಕ್ಕ ಚೇಪೆ ಚೇಂಜ್ ಆಗ್ಬಿಡುತ್ತೆ. ಮೊನ್ನೆ ತಾನೇ ಫೇಶಿಯಲ್ ಮಾಡಿಸ್ಕೊಂಡಿದ್ದೆ. ಎಲ್ಲ ಹೊಳೆಲ್ ಹುಣ್ಸೆಣ್ ತೊಳ್ದಾಗಾಯ್ತು. ಅಯ್ಯ, ಅದಕ್ಕೆ ಎಲ್ಲರೂ ಹಾಗಾಡ್ತಿದ್ದೀರಾ? ಹೋಗ್ಲಿ ಬಿಡಿ, ಬರೀ ಹಿಟ್ಟು ತಾನೆ, ತೊಳ್ಕೊಂಡ್ರೆ ಹೋಗುತ್ತೆ. ಹೋಗುತ್ತೆ ನಿಂತಲೆ. ವಾಸತಿ ಕನ್ನಡಕ ತೊಳೆ. ಏನ್ ಹೋಯ್ತೆ ಜಿಲೇಬಿ? ಹಿಟ್ಟೋದು ಬಣ್ಣ ಹಾಗೆ ಇರುತ್ತಲ್ಲ. ಅಯ್ಯೋ ನರಹರಿ ಅಣ್ಣ, ಬಣ್ಣನೂ ಹೊರಟೋಯ್ತು. ಹೌದಾ ನರಹರಿ? ಎಲ್ಲ ಹೋಗ್ಬಿಟ್ಟಿದೆ. ಬಣ್ಣ ಹೊಟ್ಟೋಯ್ತಾ? ಅಯ್ಯೋ ಈಡೇ ತೊಲಗ್ದಾಗ ಆಯ್ತು. ಕನ್ನಡಿ ಹೋಗಿ ಬಂದು ಅಂದ್ಕೋತೀನಿ. ಕೊಡೆ ವಾಸಂತಿ. ನೋಡ್ಯಾ ಬಣ್ಣಗಳು ಹೇಗ್ ಮಾಯ ಆಯ್ತು ಅಂತ? ನಮ್ಮ ಮಕ್ಕ ಮೊದಲಾಗಿ ಆಗೋಯ್ತಲ್ಲಪ್ಪ. ಬಣ್ಣನ ಹೊಟ್ಟೋಯ್ತು. ಶಾಪ ವಿಮೋಚನೆ ಆಗೋಯ್ತು. ಅರೆ ನೀವ್ ಯಾಕೆ ಹೀಗೆ ಮುಖ ನೋಡ್ತಾ ಅಂತಿದ್ದೀರಾ? ತೊಳ್ಕೊಳ್ಳಿ, ನಿಮ್ಗೂ ಹೋಗೋದು. ಅದಕ್ಕೆ ನನ್ ಬಣ್ಣ ಎಲ್ಲ ಹೋಯ್ತಾ? ಅಯ್ಯೋ ಬಾಗಿ, ನಿನ್ ಗಡ್ಡ ಮೀಸ ಎಲ್ಲ ಹೊಟ್ಟೋಗಿದೆ ಕಣೆ. ಹಬ್ಬ ಸದ್ಯ ಇಲ್ದಿದ್ರೆ ನನ್ ಗಂಡ ನನ್ನ ರೂಮಲ್ಲಿ ಏನೇನೋ ಆಡ್ಕೊಂಡ್ಬಿಡ್ತಾನೆ. ಏನಂದೆ ಬಾಗಿ? ಗಂಡಿನ ಮನೆಯವರು ಬಂದ್ರೆ ನಮ್ಮನ್ನ ಎಷ್ಟು ಆಡ್ಕೊಳ್ತಾರೆ ಅಂದೆ. ಓ, ಗಂಡಿನ ಮನೆಯವರು ಅನ್ನೋದು ಜ್ಞಾಪಕ ಬಂತು. ಏ ನರಹರಿ, ನಾವೆಲ್ಲ ಸಾಕ್ಷಿನ ಕರ್ಕೊಂಡು ನಿಮ್ ಬಾಸ್ ಮನೆಗೆ ಯಾಕೆ ಹೋಗಿ ಬರ್ಬಾರ್ದು? ಹೌದಲ್ವಾ? ನಮ್ಮ ಬಸ್ ಹಾರಾಡೋದು ನಿಲ್ಲತ್ತೆ, ನನ್ನ ಕೆಲಸನೂ ಉಳಿಯತ್ತೆ. ಎಂತ ಐಡಿಯಾ ಕೊಟ್ಟಿಯಮ್ಮ ನೀನು. ನೋಡಿ ಎಲ್ಲರೂ ಬೇಗನೆ ರೆಡಿ ಆಗ್ಬಿಡಿ, ಬಾಸ್ ಮನೆಗೆ ಸಾಕ್ಷಿನ ಕರ್ಕೊಂಡು ಹೊರಡೋಣ. ಸಾಕ್ಷಿ, ನೀನು ಬಾರೆ, ಮುಖ ತೊಳ್ಕೊಂಡು ಬೇಗ ರೆಡಿ ಆಗುವಂತೆ. ಏಯ್, ಎಲ್ಲಿಗೆ ಹೋಗ್ತೀಯಾ? ನೀನು ಎಲ್ಲಿಗೂ ಹೋಗೋ ಆಗಿಲ್ಲ. ಇವತ್ತು ಬಾಸ್ ಮನೆಗೆ ಬರಲೇಬೇಕು. ನಡಿ, ಮುಖ ತೊಳ್ಕೊ ಬಾ. ವಾಸಂತಿ ಟವಲ್ ಕೊಡು. ಅಣ್ಣ,
ಅಂತೂ ಈಗಲಾದ್ರೂ ಮನೆಯಿಂದ ಆಚೆ ಹೋಗೋಕಾಯ್ತಲ್ಲ. ಜಿಲೇಬಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ಸ್ ಜಿಲೇಬಿ. ಹೌದು ಜಿಲೇಬಿ, ಆ ಕ್ರೀಮು ಲೋಷನ್ನು ನೇಲ್ ಪಾಲಿಶ್ ರಿಮೂವರು ಏನು ಹಚ್ಕೊಂಡ್ರು ಆ ಹಾಳಾದ ಬಣ್ಣ ಹೋಗಿರಲಿಲ್ಲ. ಕೊನೆಗೆ ನಮ್ಮ ಜಿಲೇಬಿ ಹಾಕಿದ ಹಿಟ್ಟಿಂದ ಎಲ್ಲ ಹೋಯ್ತು ನೋಡಿ. ಈ ಮದ್ವೆ ಫಿಕ್ಸ್ ಆಗ್ಬಿಟ್ರೆ ನಿನ್ಗೆ ಏನ್ ಕೊಡ್ಸೋಣ? ಇದ್ ಕೊಡ್ಸೋಣ. ಅಯ್ಯಯ್ಯೋ, ಎಲ್ರ ಮುಖದ್ದು ಬಣ್ಣ ಹೊಟ್ಟೆ ಹೋಯ್ತಲ್ಲಪ್ಪ. ಅತ್ತೆ ಕತೆ ವೆಂಕಟರಮಣ ಗೋವಿಂದ ಗೋವಿಂದ. ಮ್ಯಾಜಿಕ್ ಅಂತ ಗೊತ್ತಾಗ್ತೆ, ಮ್ಯಾಜಿಕ್ ಮಾಡು ಅಂದಿಲ್ಲ, ಅದಕ್ಕೆ ಮಾಡಿದೆ. ಇಷ್ಟೆಲ್ಲ ಆದ್ಮೇಲೆ ಯಾರು ಎಲ್ಲೂ ಹೋಗಲ್ಲ ಅನ್ಕೊಂಡಿದ್ದೆ. ಆದ್ರೆ ಅತ್ತನ ಬಾಸ್ ಮನೆ ಕರ್ಕೊಂಡು ಹೋಗ್ತಾರೆ ಅಂತ ನನ್ಗೇನ್ ಗೊತ್ತಾ? ಅಪ್ಪ ಜೈ ಕರ್ನಾಟಕ, ನಿನ್ನಿಂದ ನನಗೆ ತುಂಬಾ ಸಹಾಯ ಆಯ್ತು. ನಿನ್ನಿಂದ ನಾನಿವತ್ತು ಮಹಾದೇವಿ ಆಗ್ಬಿಟ್ಟೆ. ಅಂಜಲಿ, ಏನ್ ಯೋಚನೆ ಮಾಡ್ತಿದ್ಯಾ? ಅತ್ತೆ ಮದ್ವೆ ಹೇಗೆ ನಿಲ್ಸೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದಕ್ಕೆ ಯಾಕೆ ಸುಟ್ಬೇಕಿಂತರ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಹೊರಡ್ತಿದ್ಯಾ? ನಂತರ ಕೂತ್ಕೊಂಡು ಯೋಚನೆ ಮಾಡಕ್ಕಲ್ವಾ? ನೀ ಸುಮ್ಮನಿರು, ದೊಡ್ಡೋರು ಹೀಗೆ ಯೋಚನೆ ಮಾಡೋದು, ತಾತ ಹೀಗೆ ಮಾಡ್ತಿದ್ದು. ಓ, ಯಾಕೋ ದೊಡ್ಡಪ್ಪನ ಥರ ಪೋಸ್ ಕೊಡೋಕೆ ಶುರು ಮಾಡಿದ್ಯಾ? ದೊಡ್ಡದಾಗಿ ಎದುರು ಮುಖದ್ದು ಬಣ್ಣ ಹೋಗಿಸ್ಬಿಟ್ಟಿಯಲ್ಲ, ಮುಂದೇನು ಮಾಡ್ತೀಯಾ? ನನ್ಗೇನು ಗೊತ್ತಿತ್ತು ಹೀಗಾಗತ್ತೆ ಅಂತ. ದೊಡ್ಡಪ್ಪ ಆಫೀಸಿಗೆ ಹೋಗ್ಲಿ ಅಂತ ಮಾಡಿದೆ. ಅದರಿಂದ ಸಾಕ್ಷಿ ಅತ್ತೆ ಮತ್ತೆ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಎಲ್ಲರೂ ಸೇರ್ಕೊಂಡು ಅತ್ತೆನ ಬಾಸ್ ಮನೆ ಕರ್ಕೊಂಡು ಹೋಗ್ತಿದ್ದಾರೆ. ಅದಕ್ಕೆ ಏನು ಮಾಡೋದು ಅಂತ ನಂಗೆ ಗೊತ್ತಾಗ್ತಿಲ್ಲ. ಮ್ಯಾಜಿಕ್ ಮಾಡು ಅಂದರೆ ನನ್ನ ಮನೆಯಿಂದ ಆಚೆ ಬರಲ್ಲ ಅಂತ ಸ್ಕೋಪ್ ತಗೋತೀಯಾ? ಮನೆಯಿಂದ ಆಚೆ ಬರ್ತಿದ್ರೆ ಹೆಂಗೆ ಮ್ಯಾಜಿಕ್ ಮಾಡ್ತೀಯಾ? ನಂಗೂ ಅದೇ ಯೋಚನೆ ಆಗಿದೆ. ನೀನೇನು ಮಾಡ್ತೀಯೋ ನಂಗೆ ಗೊತ್ತಿಲ್ಲ. ಒಟ್ನಲ್ಲಿ ನೀನು ಏನಾದರೂ ಮಾಡಿ ಅತ್ತೆ ಮದುವೆ ನಿಲ್ಲಿಸ್ಬೇಕು. ಅಲ್ಲಿಗೆ ಹೋಗೋದ್ರೊಳಗೆ ಏನಾದರೂ ಮ್ಯಾಜಿಕ್ ಮಾಡಬೇಕಷ್ಟೇ. ನಂಗಂತೂ ಏನು ಐಡಿಯಾನೂ ಬರ್ತಿಲ್ಲ. ಇದು ಸಾಕ್ಷಿ ಹತ್ತಿನ ಕೇಳ್ಕೊಂಡು ಬರ್ತೀನಿ, ಅವರು ಏನಾರು ಐಡಿಯಾ ಕೊಡ್ತಾರೆ ಅನ್ಸುತ್ತೆ. ಮತ್ತಿನ್ಯಾಕ್ರಿ ಫೋನ್ ಮಾಡ್ತಿದ್ದೀರಾ? ನೀವು ಬರೋದಿಲ್ಲ ಅಂತ ಹೇಳಿದ್ಮೇಲೆ ಮಾಡಿದ್ದೆಲ್ಲ ನಾಯಿಗೆ ಹಾಕ್ಬಿಟ್ಟು ಕ್ಲೀನ್ ಮಾಡಿದ್ದಾಯ್ತು. ಇಲ್ಲ ಸರ್, ಅದು ಈಗೆಲ್ಲ ಸರಿ ಹೋಗಿದೆ ಸರ್, ಎಲ್ಲ ಸರಿ ಹೋಗಿದೆ. ಏನ್ರಿ ಸರಿ ಹೋಯ್ತು ನಿಮ್ಮ ತಲೆ? ತಲೆ ಅಲ್ಲ ಸರ್, ಮುಖ. ಮುಖ. ಈಗ ಎಲ್ಲರೂ ಮುಖ ಸರಿ ಹೋಗಿದೆ. ಮ್ಯಾಜಿಕ್ ಆಗೋಗಿದೆ ಸರ್, ನಮ್ಮಲ್ಲಿ ಮ್ಯಾಜಿಕ್ ಆಗೋಯ್ತು ರೀ. ಒಳ್ಳೆ ತಲೆ ಕೆಟ್ಟಿರೋರ್ ತರ ಮಾತಾಡೋದು ಬಿಟ್ಟು ವಿಷಯ ಏನು ಅಂತ ಹೇಳ್ರಿ. ತಲೆ ಅಲ್ಲ ಸರ್, ತಲೆ ಎಲ್ರಿಗೂ ಸರಿ ಹೋಗಿದೆ. ಅಮ್ಮನ ಚಿಕನ್ ಗುನ್ಯ, ಅತ್ತೆಗೆ ಮಟನ್ ಗುನ್ಯ ಎಲ್ಲ ಸರಿ ಹೋಗಿದೆ. ಇವತ್ತು ನಮ್ಮ ತಂಗಿನ ಕರ್ಕೊಂಡು ನಿಮ್ಮ ಮನೆಗೆ ಬರ್ತಾ ಇದೀವಿ ಸರ್. ಹೌದಾ? ಹ್ಞೂ ಸರ್, ಎಲ್ಲರೂ ನಿಮ್ಮ ಮನೆಗೆ ಬರ್ತಾ ಇದ್ದೀವಿ. ಎಲ್ಲರೂ ಬರ್ತಿದ್ದೀರಾ? ಬನ್ನಿ ಬನ್ನಿ ಬನ್ನಿ. ಏ ನರಹರಿ, ನಾವೆಲ್ಲ ಯಾಕೋ? ನಾವೇನು ಅಲ್ಲಿ ಗಲಾಟೆ ಮಾಡಕ್ಕೆ ಹೋಗ್ಬೇಕಾ? ಅಮ್ಮ, ಫೋನಲ್ಲಿ ಮಾತಾಡ್ತಾ ಇದ್ದೀನಿ, ಏನೇನೋ ಮಾತಾಡ್ತಿಯಲ್ಲ, ಅದು ನಮ್ಮ ಬಾಸ್ ದೂರ್ವಾಸ. ಸುಮ್ಮನೆ ಕಾಲ್ವ ನೀನು, ಬಾಯಿಗೆ ಬಂದಾಗ ಮಾತಾಡ್ತಿಯಲ್ಲ, ಸುಮ್ಮನೆ. ಸರ್ ಅದೇನಿಲ್ಲ ಸರ್, ಎಲ್ಲ ಸರಿ ಹೋಗಿದೆ. ಇವತ್ತು ಬರ್ತೀವಿ, ಆಲ್ ಈಸ್ ವೆಲ್ ಅಂತ ಹೇಳಕ್ ಮಾಡಿದೆ ಅಷ್ಟೇ ಸರ್. ಓ ಶೂರ್, ಯು ಆರ್ ಮೋಸ್ಟ್ ವೆಲ್ಕಮ್. ನರ್ಹರಿ, ಸಿಟ್ನಲ್ಲಿ ಏನೋ ಮಾಡಿದ್ದೆಲ್ಲ ನಾಯಿಗೆ ಹಾಕ್ಬಿಟ್ಟೆ ಅಂತ ಹೇಳ್ದೆಪ್ಪ. ಆದರೆ ಪ್ರಿಪ್ರೇಷನ್ಸ್ ಎಲ್ಲ ಹಾಗೇ ಇದೆ, ಬೇಗ ಬಂದ್ಬಿಡಿ. ಆಯ್ತು ಸರ್, ಖಂಡಿತ ಬರ್ತೀವಿ ಸರ್. ಅಬ್ಬಾ, ಬಾಸ್ ಓಕೆ ಅಂತ ಹೇಳಿದ್ದಾರೆ. ಎಲ್ಲರೂ ಬೇಗ ರೆಡಿಯಾಗಿ ಹೊರಡೋಣ. ಎಲ್ಲ ಯಾಕೋ? ನೀವೆಲ್ಲ ಹೋಗಿ ಬನ್ನಿ, ನಾನು ಭಾಗಿ ಮನೇಲಿರ್ತೀವಿ. ಅಮ್ಮ, ಹುಡುಗಿ ತಾಯಿಯಾಗಿ ನೀನೇ ಬರದೇ ಇದ್ರೆ ಏನು ಚೆನ್ನಾಗಿರುತ್ತೆ ಹೇಳು. ಇಲ್ಲಿ ಜಿಲೇಬಿ ಇದ್ದಾಳಲ್ಲ, ಅವಳು ಮನೆ ನೋಡ್ಕೋತಾಳೆ. ಅವಳೇನು ನೋಡ್ಕೊತಾಳೆ? ಬಂದವ್ರ ಮೇಲೆಲ್ಲ ಹಿಟ್ಟು ತೂರ್ತಾ ಕೂತಿರ್ತಾಳೆ. ಹೌದು ಅತ್ತೆ, ಒಂದು ಕೆಲಸ ಮಾಡು, ನೀನು ಜಿಲೇಬಿ ಜೊತೆ ಇಲ್ಲೇ ಇದ್ಬಿಡು. ನಾನು ಇಲ್ಲೇ ಇರೋದಾ? ಅಲ್ಲಿ ನಿಮ್ಮ ಬಾಸ್ ಮನೇಲಿ ಏನೇನು ಸ್ಪೆಷಲ್ ಅಡುಗೆ ಮಾಡಿಸಿರ್ತಾರೆ ಏನೋ, ಅದನ್ನೆಲ್ಲ ನಾನು ಟೇಸ್ಟ್ ಮಾಡಬೇಕು. ನಾನು ನಿಮ್ಮ ಜೊತೆಲಿ ಬರೋಳೆ. ಬೇಡ ಅತ್ತೆ, ನೀನು ಮಾತ್ರ ಅಲ್ಲಿಗೆ ಬರೋದು ಬೇಡವೇ ಬೇಡ. ನೀನು ಬಾಯಿಂದ ಎಂತೆಂಥ ಅಣಿ ಮುತ್ಗಳು ಉದುರುತ್ತೆ ಅಂತ ನೋಡಿದೀವಲ್ಲ. ಹೋಗ್ತಾ ಇರೋದು ನಮ್ಮ ಬಾಸ್ ಮನೆಗೆ. ಅಲ್ಲಿಗೆ ಹೋಗ್ತಾ ಇದ್ದಾಗೆ ಯಾಕೋ ನಿಂತಿದ್ಯಾ, ಶನಿ ತೊಲಗು ಅಂತ ನೀನು ಬಾಯಿಗೆ ಬಂದಾಗ ಮಾತಾಡ್ಬಿಡು. ಸಾಕ್ಷಿ ಜೊತೆ ಸಂಬಂಧ ಅಲ್ಲ, ನನ್ನ ಕೆಲಸನೂ ಫಿನಿಶ್ ಆಗೋಗುತ್ತೆ. ದಯವಿಟ್ಟು ನೀನು ಬರಬೇಡ, ಇಲ್ಲೇ ಇದ್ಬಿಡು. ಸಾಕ್ಷಿ, ಸಾಕ್ಷಿ, ಬಾಸ್ ಮನೆಗೆ ಹೋಗೋ ಒಳ್ಳೆ ಅವಕಾಶ ನನ್ನ ಕೈ ತಪ್ಪಿ ಹೋತಲ್ಲ. ಅದಕ್ಕೆ ಒಂದು ಕೆಲಸ ಮಾಡಿ, ಬಾಸ್ ಮನೇಲಿ ಏನೇನು ಸ್ಪೆಷಲ್ ಅಡುಗೆ ಮಾಡಿರ್ತಾರೆ ಅದನ್ನೆಲ್ಲ ಒಂದು ಕ್ಯಾರಿಯರಲ್ಲಿ ತಗೊಂಡು ಬನ್ನಿ.
ಕ್ಯಾರಿಯರ್ಲಿ ಯಾಕೆ ಬಾಗಿ ಒಂದು ದೊಡ್ಡ ಬ್ಯಾಗಲ್ಲೇ ಹೊತ್ಕೊಂಡು ಬರ್ತೀನಿ. ನೋಡು, ನರಹರಿ ಸಾಕ್ಷಿ ಮೇಲೆ ಎಗರಾಡಕ್ಕೆ ಮುಂಚೆ ನಾವೆಲ್ಲ ಹೋಗಿ ಸಾಕ್ಷಿ ನೊಪ್ಸೋಣ. ನಡೀರಿ. ಮುಖಕ್ಕಾಗಿದ್ದ ಬಣ್ಣ ಹೋಗದೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಬಾಸ್ ಮನೆಗೆ ಬರಲ್ಲ ಅಂತ ಹಠ ಮಾಡಕ್ ಒಂದು ನೆವ ಇರ್ತಾ ಇತ್ತು. ಬಣ್ಣ ಎಲ್ಲ ಹೊಟ್ಟೋಯ್ತು. ಫೇಸ್ ಫುಲ್ ಕ್ಲಿಯರ್ ಆಗೋಗಿದೆ. ಅಲ್ಲಿಗೆ ಹೋಗೋದು ಹೆಂಗೆ ಅವಾಯ್ಡ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಎಲ್ಲ ನನ್ನ ಕರ್ಮ. ಸಾಕ್ಷಿ, ಸಾಕ್ಷಿ, ಏನೇ ಸಾಕ್ಷಿ ನೀನು ಆ ಲಡ್ಡು ಥರ ಒಬ್ಬೊಬ್ಬಳೆ ಮಾತಾಡೋಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ಯಾ? ಏನಿಲ್ಲ. ಏನೇನು ಇಲ್ಲ, ಕರ್ಮ ಗಿರ್ಮ ಅಂತೇನೋ ಗುಣಗ್ತಾ ಇದ್ದೆ. ರೀ, ಈಗ ಅವಳ ಜೊತೆ ವಾದ ಮಾಡೋದು ಬೇಡ. ಸಾಕ್ಷಿ, ಟೈಮ್ ಆಗ್ತಿದೆ, ಈಗ ಹೊರಡಬೇಕು. ರೆಡಿಯಾಗಮ್ಮ. ಸಾಕ್ಷಿ, ನಿಮ್ಮ ಅತ್ತಿಗೆ ಹಾಕಿರೋ ಕಸೂತಿ ಎಲ್ಲ ತಗೊಂಡು ಹೋಗಿ ನಾನೇ ಹಾಕಿದ್ದು ಅಂತ ಹೇಳಿ. ಇಲ್ಲ ಅತ್ತೆ, ನಾನು ಏನು ತಗೊಂಡು ಹೋಗಲ್ಲ. ಯಾವ ಪ್ರದರ್ಶನನೂ ಮಾಡಲ್ಲ. ಇವಳು ಮೊಂಡಾಟ ಇದ್ದಿದ್ದೆ. ವಾಸಂತಿ, ನೀನೇ ತಗೊಂಡು ಹೋಗು. ಆಯ್ತು ಅತ್ತೆ, ನಾನೇ ತೊಗೊಂಡು ಹೋಗ್ತೀನಿ. ಸಾಕ್ಷಿ, ಆದರೆ ಅವರು ಅಡುಗೆ ತಿಂಡಿ ಏನಾದರೂ ಮಾಡ್ತೀಯಾ ಅಂತ ಕೇಳಿದ್ರೆ ಹ್ಞೂ ಅನ್ನು ಅಷ್ಟೇ. ಏನು ಅದಕ್ಕೆ ನೀವು? ನನಗೆ ನೆಟ್ಟಗೆ ಕಾಫಿನೇ ಮಾಡಕ್ಕೆ ಬರಲ್ಲ, ಅಡುಗೆ ಬರುತ್ತೆ ಅಂತ ಹೇಗೆ ಹೇಳಿಬಿಡ್ಲಿ? ಇನ್ನು ಸೂಜಿಗೆ ದಾರನೇ ಪೋಣ್ಸಕ್ಕೆ ಬರಲ್ಲ, ಇನ್ನು ನಿಟ್ಟು ಮಾಡಿಬಿಟ್ಟಿದ್ದೀನಿ ಅಂತ ಸುಳ್ಳು ಹೇಳಿಬಿಡ್ಲಾ? ಮದುವೆ ಅಂದರೆ ಹಾಗೇನೆ, 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂದಿದ್ದಾರೆ. ಹೇಗಿದ್ರು ಅವ್ರು ನಮ್ಗೆ ಗೊತ್ತಿರೋ ಜನ. ಸಣ್ಣ ಪುಟ್ಟ ಸುಳ್ಳು ಹೇಳಿದ್ರೆ ಏನು ತಪ್ಪು? ಅದು ಅಲ್ಲದೆ ಅಡುಗೆ ಮಾಡೋದು, ಕಸೂತಿ ಹಾಕೋದು ಏನು ಬ್ರಹ್ಮವಿದ್ಯೆನಾ? ನೀನು ಮದುವೆ ಆಗೋಷ್ಟರಲ್ಲಿ ಅದೆಲ್ಲ ಕಲ್ತ್ಕೊಂಡ್ರೆ ಆಯ್ತಲ್ವಾ? ಈಗಲೇ ಎಲ್ಲ ಬರುತ್ತೆ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಸಾಕ್ಷಿ. ನೋಡಿ ಸಾಕ್ಷಿ, ಅಡಿಗೆ ನಿಟ್ಟಿಂಗ್ ಒಂದೇ ಅಲ್ಲ, ಅಲ್ಲಿ ನಾವು ಏನೇ ಹೇಳಿದ್ರು ಹೂ ಅಂತ ತಲೆ ಅಲ್ಲಾಡಿಸ್ಬೇಕಷ್ಟೇ. ತಲಹಟ್ಟೆ ಮಾಡಬಾರ್ದು, ಗೊತ್ತಾಯ್ತಾ? ನನಗೆ ಬರ್ದೇ ಇರೋದನ್ನೆಲ್ಲ ನಾನು ಯಾಕೆ ಹೂ ಅನ್ಬೇಕು? ನಾವೇನು ಹೇಳಿದೀವಿ ಸಾಕ್ಷಿ? ಕಾಡಿಂದ ಸೌದೆ ಹೊತ್ಕೊಂಡ್ಬರ್ತಾಳೆ, ಒಂದು ರಾಶಿ ಬಟ್ಟೆ ಒಗಿತಾಳೆ ಅಂತ ಹೇಳಿದೀವ? ಏನೋ ಮನೆ ಕೆಲಸ, ಸಣ್ಣ ಪುಟ್ಟ ವಿಷಯಗಳನ್ನ ಚೆನ್ನಾಗಿ ನಿಭಾಯಿಸ್ತಾಳೆ ಅಂತ ಹೇಳ್ತೀವಿ ಅಷ್ಟೇ. ಹೌದು ಸಾಕ್ಷಿ, ವಾಸಂತ್ಯಕ್ಕೆ ನಿಟ್ಟು ಹಾಕಿರೋದನ್ನೇ ತೋರಿಸಿ ನೀನು ಮಾಡಿರೋದು ಅಂತ ಹೇಳ್ತೀವಿ ಅಷ್ಟೇ. ನಿನ್ನನ್ನು ಯಾರು ಅಲ್ಲಿ ಕೂರಿಸಿ ನಿಟ್ಟು ಹಾಕು ಅಂತ ಹೇಳಲ್ಲ. ಇಷ್ಟು ದೊಡ್ಡವರಾಗಿ ಅತ್ತೆಗೆ ಸುಳ್ಳು ಹೇಳು ಅಂತ ಹೇಳ್ಕೊಡ್ತಿದ್ದಾರೆ. ಸ್ವಲ್ಪನೂ ನಾಚಿಕೆ ಆಗಲ್ವಾ? ನೋಡಿ, ನಿಮಗೆಲ್ಲ ಒಂದು ವಿಷಯ ಕ್ಲಿಯರ್ ಮಾಡ್ತೀನಿ. ನನಗೆ ಬರೋದನ್ನ ಬರತ್ತೆ ಅಂತೀನಿ, ಬರ್ದೇ ಇರೋದನ್ನ ಬರಲ್ಲ ಅಂತಾನೆ ಹೇಳೋದು. ಸುಳ್ಳಿನ ಕಂತೆ ಪೊಣ್ಸಕ್ಕೆ ನನಗಿಷ್ಟ ಇಲ್ಲ. ನೋಡಿ ಸಾಕ್ಷಿ, ಮತ್ತೆ ನೀನು ವರ್ಷೆ ತೆಗಿಬೇಡ. ತುಟಿಕ್ ಪಿಟಿಕ್ ಅನ್ನೋ ಅಗತ್ಯ ಇಲ್ಲ. ಅಲ್ಲಿ ಹೋಗಿ ಮತ್ತೆ ನಮ್ಮ ಮರ್ಯಾದೆ ಹರಾಜಾಕ್ಬೇಡ. ನಾವು ಏನು ಹೇಳ್ತೀವೋ ಅದಕ್ಕೆ ತೆಪ್ಪು ತಲೆಲಾಡ್ಸು ಸಾಕು. ಲೋ ನರಹರಿ, ಹುಡುಗ ಹುಡುಗಿ ಸೇರ್ಕೊಂಡು ಪಿಸು ಪಿಸು ಮಾತಾಡೋ ಪದ್ಧತಿ ಏನೋ ಬಂದಿದೆಯಂತಲ್ಲೋ. ಹಾಗೇನಾರಾಗಿ ಇವಳು ಎಲ್ಲ ಅವನ ಮುಂದೆ ಹೇಳ್ಬಿಟ್ರೆ? ಆಗ್ಲೂ ಸಾಕ್ಷಿ ಏನು ಮಾತಾಡೋದು ಬೇಡ. ಹುಡುಗ ಹೇಳಿದಾಗ ಹ್ಞೂ ಅನ್ಲಿ. ಹಾಗೆ ಮಾಡು ಸಾಕ್ಷಿ, ನಮ್ಮ ಹುಡುಗಿಗೆ ಸ್ವಲ್ಪ ನಾಚಿಕೆ ಜಾಸ್ತಿ ಅಂತ ಹೇಳ್ತೀವಿ. ನಾಚಿಕೆನೋ ಸಂಕೋಚನೋ, ಒಟ್ಟಿನಲ್ಲಿ ಅಲ್ಲಿ ನೀನು ಫ್ಲಾಶ್ ಬ್ಯಾಕ್ ಓಪನ್ ಮಾಡಿದ್ರೆ ಸುಮ್ಮನೆ ಕೂತಿರು. ಆ ರಘು ಅವನ ಹೆಸರೇನಾರು ಎತ್ತಿದ್ರೆ ನಾನು ಸುಮ್ಮನೆ ಇರೋಲ್ಲ. ಅಯ್ಯಯ್ಯೋ, ಅತ್ತೆಗೆ ಎಷ್ಟು ತೊಂದರೆ ಕೊಡ್ತಿದ್ದಾರೆ. ಲಡ್ಡು ಸುಳ್ಳಲ್ಲ ಅಂತ ದೊಡ್ಡಪ್ಪ ಬಸ್ಕಿ ಓಡಿಸ್ತಾರೆ. ಈಗ ಇವರು ಅತ್ತೆಗೆ ಸುಳ್ಳೇಳು ಅಂತ ಹೇಳ್ತಿದಾರಲ್ಲ. ದೊಡ್ಡಪ್ಪಂಗೆ ಯಾರು ಬಸ್ಕಿ ಓಡಿಸೋರೇ ಇಲ್ಲ. ಅತ್ತೆ, ನೀವು ಸುಳ್ಳು ಹೇಳ್ಬೇಡ ಅತ್ತೆ. ನಾನಂತೂ ಸುಳ್ಳು ಹೇಳಲ್ಲ ಅಂದರೆ ಹೇಳಲ್ಲ ಅಷ್ಟೇ. ಮತ್ತಿನ್ನೇನು ಹೇಳ್ತೀಯಾ? ನಾನು ಆ ರಘುನ್ ಲವ್ ಮಾಡ್ತಾ ಇದ್ದೀನಿ, ಕದ್ದು ಮುಚ್ಚಿ ಫೋನ್ನಲ್ಲಿ ಮಾತಾಡ್ತೀನಿ ಅಂತ ಹೇಳ್ತೀಯಾ? ಏನು ಸತ್ಯ ಹರಿಶ್ಚಂದ್ರನ್ ಮೊಮ್ಮಗಳು ಇವಳು, ಸುಳ್ಳು ಹೇಳಲ್ವಂತೆ. ನೋಡಿ ಸಾಕ್ಷಿ, ನನ್ನ ಸಹನೆನ ಪರೀಕ್ಷೆ ಮಾಡಬೇಡ. ಹೋಗ್ತಾ ಇರೋದು ನಮ್ಮ ಬಾಸ್ ಮನೆಗೆ, ಅಲ್ಲಿ ಹೋಗಿ ಏನು ತರಲೆ ಮಾಡಬೇಡ. ಅಲ್ಲಿ ನಾವು ಏನೇ ಹೇಳಿದ್ರು ತಲೆ ಅಲ್ಲಾಡಿಸ್ಬೇಕು, ಸುಳ್ಳು ಹೇಳು ಅಂದ್ರೆ ಸುಳ್ಳು ಹೇಳಬೇಕು ಅಷ್ಟೇ. ಹೋಗಿ ಹೋಗಿ, ಸಾಕ್ಷಿ ಅತ್ತೆ ಬಾಯಿ ಮುಚ್ಚಿಸ್ತೀರಲ್ವಾ, ಅದೇ ಸುಳ್ಳು ಹೇಳ್ತೀರಾ ಅಂತ ನಾನು ನೋಡೋಣ.